ವನದಲ್ಲಿ ಕರಣಿ ಕನಸಿನ ಕಾವ್ಯ ನಿನ್ ಮಾವನ್ ಮಗ ತಿಮ್ಮಯ್ಯನನ್ನ ಮನೇಲಿ ಬಿಟ್ಟು ನೀವೆಲ್ಲ ಆಟ ಆಡ್ಲಿಕ್ಕೆ ಬಂದದ್ದ? ಮತ್ತೆ ಯಾಕೆ ಬಿಟ್ಟು ಬಂದದ್ದು ಹೇಳು? ಯಾಕೆ ಬಿಟ್ಟು ಬಂದ್ಲಿ? ನೀನೊಬ್ಬ ಪೆದ್ದ, ಏನೊಬ್ಬ ಹೆಡ್ಡ, ನೀನೊಬ್ಬ ಮುಟ್ಟಾಳ, ನೀನೊಬ್ಬ ದಡ್ಡ, ಗೊತ್ತಾಯ್ತಾ? ಅದಕ್ಕೆ ಬಿಟ್ಟು ಬಂದದ್ದು. ನಾ ದಡ್ಡ ಎಲ್ಲ ಇತ್ತು, ಈ ತಿಮ್ಮಯ್ಯ ತುಂಬಾ ಬುದ್ಧಿವಂತ. ನೀ ದಡ್ಡನೆ, ನಾ ಬುದ್ಧಿವಂತನೇ. ನೀನು ಬುದ್ಧಿವಂತನೇ? ಬುದ್ಧಿವಂತ? ಹೌದು. ಹಾಗಾದ್ರೆ ನಿನ್ನಲ್ಲೊಂದು ಪ್ರಶ್ನೆ ಕೇಳ್ತೇನೆ. ಕೇಳು ಮಲ್ಲಿ, ಕೇಳು. ಸರಿಯಾಗಿ ಉತ್ತರ ಕೊಟ್ಟರೆ ಮಾತ್ರ ನೀನು ಬುದ್ಧಿವಂತ ಆಗುವುದು. ಆಯ್ತು ಮಲ್ಲಿ. ಈಗ ನಿನ್ನ ಬೆರಳುಗಳನ್ನು ಮೇಲಿಸಂತೆ. ಇದು ಕಷ್ಟ. ಮತ್ತು ಬುದ್ಧಿವಂತರಿ ಮಾತ್ರ ಆಗುದು. ಯಾವ್ದು? ಕಾಲು ಬೆರಳು ಎನಿಸ್ಲ, ಕೈ ಬೆರಳು ಎನಿಸ್ಲ? ಕೈ ಬೆರಳ ಅವ ಪುಣ್ಯಾತ್ಮ. ಆಯ್ತು ಪುಣ್ಯಾತ್ಕಿತ್ತಿ. ಒಂದು, ಎರಡು, ಮೂರು, ನಾಲ್ಕು. ನೋಡಿ ಎಲ್ಲದ್ರು ಯಾರು ಬೇಕಾದ್ರೆ ಎಣಿಸ್ತಾರೆ, ನೋಡದೆ ಎಣಿಸ್ಬೇಕು. ಓದದೆ ಎಣಿತು ಒಂದು ಮಾತ್ರ ಬುದ್ಧಿವಂತರು. ಒಂದ್ ಕೆಲಸ ಮತ್ತೆ ಚೆದ್ದಿ ಕಿತ್ತಿಯಲ್ಲ ಕೈ ಹಾಕೊಂಡು ಕೈ ಬೆಲ್ಲಕ್ಕ ಮತ್ತೆ ಎಲ್ಲಿ ಗೊತ್ತಾಗುದು ಬೇಡಲ್ಲ ಬುದ್ಧಿವಂತ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು, 11. ಒಂದು ಹೆಚ್ಚಾಯ್ತಲ್ಲ. ಸರಿಯೇ? ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, 10. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, 10, 11. ಇಲ್ಲಿ ಲೆಕ್ಕ ಮಾಡಿದ್ರು 10, ಕಿತ್ತಿಯೊಳ ಕೈ ಹಾಕಿ ಲೆಕ್ಕ ಮಾಡಿದ್ರು 11. ಇದು ಅಂತ ಕತೆ ಬಂದೈತೆ. ನೋಡ್ತೆ ನೋಡ್ತೆ. ಅದು ಕಿತ್ತಿಯೊಳ ಒಂದು ಬಲಪದ ಕದ್ದಿ ಇದ್ದಿತ್ತ, ನಾವು ಸೇರಿಸಿ ಲೆಕ್ಕ ಮಾಡಿದ್ದು. ನಿನಗೆ ಬೆರಳು ಯಾವುದು, ಬಳಪದ ಕಡ್ಡಿ ಯಾವುದು ಅಂತ ನಿನ್ಗೆ ಗೊತ್ತೇ ಆಗುದಿಲ್ಲ. ನಾನು ಇದು ಕೈ ಬೆರಳು ಮತ್ತೆ ಅದೇ ನೋಡುದು ಹೇಗೆ 11 ಆಗ್ತದೆ. ನಾ ಬುದ್ಧಿವಂತ. ನಾನೊಂದು ಕೇಳ್ತೇನೆ. ಪ್ರಶ್ನೆ ಸಂಖ್ಯೆ 2. ತದಿ. ರತ್ನೋತ್ತರ ಕಾರ್ಯಕ್ರಮ ಆರಂಭವಾಗ್ಲಿಕ್ಕಿಂತ ಮುಂಚೆ ನಮ್ಮ ಮನೆಯ ದೇವರನ್ನು ನೆನೆಸಿಕೊಳ್ತೇನೆ. ಯಾರವರು? ನೀಲಂಬರಿ ನೀಲಿ ಲಕ್ಷ್ಯ ತೋರಿಸು, ಈಗ ಪ್ರಾರಂಭವಾಗ್ತಿದೆ ನಿಬ್ಬ ಸಭೆಯ ತತ್ತಂತ ಹೇಳಿ. ರಸಪ್ರಶ್ನೆ ಕಾರ್ಯಕ್ರಮ ತಟ್ಟಂತ ಹೇಳಿ. ತತ್ತಂತ ಹೇಳಿ. ತಟ್ಟಂತ ಕೇಳ್ತೇವೆ, ನೀನ್ ಹೇಳ್ಬೇಕು. ಒಂದು ವಿಶಾಲವಾದಂತಹ ಸಮುದ್ರ, ಸಮುದ್ರ, ಅದರ ಮಧ್ಯದಲ್ಲಿ ಒಂದು ಮಾವಿನ ಮರ ಇರ್ತದೆ. ಇಲ್ಲಿ ಮಾವಿನ ಮರದಲ್ಲಿ ಮಾವಿನ ಹಣ್ಣು ಬಿಟ್ಟಿರ್ತದೆ. ಮಾವಿನ ಮರದಲ್ಲಿ ಮಾವಿನನ್ನೇ ಆಗ್ಬೇಕು ಬಿಟ್ಲೆ ಹೊಲಸಿನನ್ನ ಆಗುದಿಲ್ವೇ ದದ್ದಿ? ಪ್ರಶ್ನೆ ಆಗ ಒಂದು ಪ್ರಶ್ನೆ ಸರಿ ಕೇಳ್ಬೋದು. ಆ ಮಾವಿನ ಮರದಲ್ಲಿರುವಂತಹ ಮಾವಿನ ಹಣ್ಣನ್ನ ಕೊಯ್ದುಕೊಂಡು ಬರ್ಬೇಕು. ಹೇಗೆ ತರ್ತೀಯ? ಇದು ಸುಲಭ ಉಂಟು. ನಾನು ತ್ಯೂ 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 ಅಂತ ಹೊಕ್ಕಿಯಾಗಿ ಹಾಕೊಂಡು ಹೋಗಿ ಕೊಚ್ಕೊಂಡು ನಿಂತಂಕೊತ್ತೆ. ಹೌದಾ? ನೀನು ಚ್ಯೂ 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 ಅಂತ ಹಾರಿ ಹೋಗ್ಲಿಕ್ಕೆ ರೆಕ್ಕೆಯ ನಿನ್ನ ಅಪ್ಪ ಕೊಟ್ಟಿರ್ತಾನ? ಬುದ್ಧಿವಂತ ಇಲ್ವಾ? ಇಲ್ವಾ? ನಂಗೇನೋ ನನ್ನಪ್ಪಯ್ಯ ಲೆಕ್ಕೆ ಕೊತ್ತಿಪ್ಲು ಕೂತಾಕು. ನಿನ್ನಪ್ಪಯ್ಯ ಅಂತ ಮಧ್ಯ ಸಮುದ್ರದಲ್ಲಿ ಮಾವಿನ ಗಿಡ ನಟ್ಟಿದ್ನ ನೀ ಕಲ್ಸೋದು ಯಾರಿಗೆ? ಕಿಚ್ಚನ ಚಪ್ಪಾಲೆ ತಿಮ್ಮಯ್ಯನಿಗೆ. ಕಿಚ್ಚಿನದಲ್ವೇ ಕಿತ್ತನ ಚಪ್ಪಾಲೆ.
ಇಲ್ಲಿನ ತನ್ನ ಅಭಿಮಾನಿ. ಓದು. ಆಗ್ಬೋದು. ನಾ ಗೆದ್ದೆ. ನೋಡೋಣ ಹಾಗಾದ್ರೆ ನಾವೊಂದೊಂದು ವಿಷಯ ಕೊಡ್ತೇವೆ, ಅದ್ರ ಬಗ್ಗೆ ಹೇಳ್ಬೇಕು ನೀವು. ಒಂದೊಂದು ವಾಕ್ಯ ಹಾಗೆ ಹೇಳಿದ್ರೆ ನಾ ಬುದ್ಧಿವಂತ ಅಂತ ಒಪ್ಕೊಳ್ತಿಲ್ಲ. ಹೇಳಿ. ಅದ್ರ ಬಗ್ಗೆ ಹೇಳ್ಬೇಕು. ಆಯ್ತು. ಆಯ್ತಾ? ತಿಮ್ಮ ನಾಯಿ ನಾಯಿ ತಿಮ್ಮ ನಾಯಿ ಅಂದ್ರೆ ನಾಯಿಯ ಬಗ್ಗೆ ನಾಯಿ ಬಗ್ಗೆ ಮಾತಾಡ್ತೀನಿ. ನಾಯಿ ಬಗ್ಗೆ ಮಾತಾಡ್ಬೇಕು. ಒಂದು ನಾಯ ಬೊಗ್ಗಿ ನಾಯ. ನೋಡಿ ನಿನ್ಗೆ ಯಾವ್ದು ಅನುಕೂಲ ಆಗ್ತದೆ ಅದ್ರಲ್ಲೇ ಹೇಳು. ನಾಯಿ ಎಂದು ನಾಯಿ ಬಗ್ಗೆ ಮಾತಾಡ್ತೇನೆ. ನಾಯಿ ನಾಯಿ ಒಂದು ಸಾಕು ಪ್ರಾಣಿ. ನಾಯಿಗೆ 4 ಕಾಲು ಇರುತ್ತದೆ, ಒಂದು ಬಾಲ ಇರುತ್ತದೆ, ಎಲದು ಕಿವಿ ಇರುತ್ತದೆ. ನಾಯಿ ಎಲ್ಲಲ್ಲಿ ಸಾಕಾದಾಗ ಎಂದು ಮಾಡುತ್ತದೆ. ಕಿತ್ತನ ತಪ್ಪಾಲೆ ತಿಮ್ಮಯ್ಯನಿಗೆ ಇಷ್ಟಕ್ಕೆ ಬುದ್ಧಿವಂತ ಅಂತ ಒಪ್ಕೊಳ್ಳೋದಿಲ್ಲ. ಮತ್ತೆ? ನಾನೊಂದು ವಿಷಯ ಕೊಡ್ತೇನೆ. ಮರದ ಬಗ್ಗೆ ಹೇಳೋಣ. ಹೇಳ್ತೇನೆ. ಮಲ ಮ- ಮರ ಮಲ ಮರ ಮಲ ಮಲ ಮರ ಹಾ ಹೀಗೆ ಹೇಳು. ಮರವು ನಮಗೆ ಗಾಳಿಯೂ ಕೊಡುತ್ತದೆ. ಮಲದಿಂದ ಗಾಳಿಯಿಂದ ನಾವು ಉಸಿರಾಟ ಮಾಡುತ್ತೇವೆ. ಮರವು ನಮಗೆಲ್ಲರಿಗೂ ಬಿಸಿಲಿನಲ್ಲಿ ನೆರಳನ್ನು ಒದಗಿಸುತ್ತದೆ. ಆದರೆ ನಾಯಿಗಳು ಸಾಕಾದಾಗ ಮಲದ ನೆರಳಿನಲ್ಲಿ ಮಲಗುತ್ತವೆ. ನಾಯಿ ಒಂದು ಸಾಕು ಪ್ರಾಣಿ. ನಾಯಿಗೆ 4 ಕಾಲು ಇರುತ್ತದೆ, 2 ಕಿವಿ ಇರುತ್ತದೆ, ಒಂದು ಬಾಲ ಇರುತ್ತದೆ. ನಾಯಿಯು ಮರದ ನೆರಳಿನಲ್ಲಿ ಮಲಗಿಕೊಂಡು ಕಿಚ್ಚನ ತಪ್ಪಾಲೆ ತಿಮ್ಮಯ್ಯನಿಗೆ ಬುದ್ಧವಂತವ. ಅದ್ಯಾವುದು ಬೇಡ. ನಾವೆಲ್ಲರೂ ಆರಾಧಿಸುವಂತ ಪೂಜಿಸುವಂತಹ ಪುಣ್ಯದ ಕಲೆ ಯಕ್ಷಗಾನ, ಅದ್ರ ಬಗ್ಗೆ ಹೇಳು ನೋಡುವ. ನೀ ಬಹಳ ಆಟಕ್ಕೆ ಹೋಗ್ತಿಯಲ್ಲ, ಇದಕ್ಕೆ ಈಗ ಹೇಳು. ಯಕ್ಷಗಾನ ಕಲಾವಳಿ ಭಾಗದ ಜನರು ರಾತ್ರಿಯಿಂದ ಬೆಳಗಿನ ತನಕ ನಿದ್ರೆ ಬಿತ್ತು ಪೂಜನೀಯ ಮನೋಭಾವನೆಯಿಂದ ಆರಾಧಿಸುವ ಕಲೆ ಯಾವುದು ಅಂತ ಕೇಳಿದ್ರೆ ಅದು ನಮ್ಮ ಕರಾವಳಿಯ ಗಂಡು ಕಲೆ ಯಕ್ಷಗಾನ. ಆದರೆ ಜನರೆಲ್ಲರೂ ಒಟ್ಟಾಗಿ ಯಕ್ಷಗಾನ ನೋಡ್ಲಿಕ್ಕೆ ಬರ್ತಾರೆ. ಒಮ್ಮೊಮ್ಮೆ ಮನೆಯಲ್ಲಿ ಕತ್ತಿ ಹಾಕಿದ ನಾಯಿಯು ಕೂಡ ತಪ್ಪಿಸಿಕೊಂಡು ಅವರನ್ನು ಬೆನ್ನತ್ತಿಕೊಂಡು ಬದುತ್ತದೆ. ನಾಯಿ ಒಂದು ಸಾಕು ಪ್ರಾಣಿ. ನಾಯಿಗೆ 4 ಕಾಲು ಇರುತ್ತದೆ, ಒಂದು ಬಾಲ ಇರುತ್ತದೆ, 2 ಕಿವಿ ಇರುತ್ತದೆ. ನಾಯಿ ಎಲ್ಲಲ್ಲಿ ಆಟದಲ್ಲಿ ಬದಿಯಲ್ಲಿ ಕೂತ್ಕೊಂಡು ಕಿಚ್ಚನ ತಪ್ಪಲೆ ತಿಮ್ಮಯ್ಯನಿಗೆ. ಇವನು ಎಷ್ಟು ಹೇಳಿದ್ರು ನಾಯಿಯನ್ನು ಬಿಡುವುದಿಲ್ಲ. ಬುದ್ಧಿವಂತ. ಮತ್ತೆ ನಾಯಿ ಬಿಟ್ಟರೆ ಕಚ್ಚಿದ್ರೆ ಅವನಿಗೆ. ಇವ್ ನಾಯಿ ಹೋಗದೆ ಇರುವಂತ ಒಂದು ವಿಷಯ ಕೊಡ್ಬೇಕು. ಚಂದ್ರಲೋಕದ ಬಗ್ಗೆ ಹೇಳಿ ನೋಡೋಣ. ಮುಂದೆ ತಾಲೀಕಿ ಜ್ಞಾನ. ನಾಯಿ ಎಲ್ಲಿಗೆ ಹೇಗೆ ಹೋಗ್ತದೆ ನೋಡೋದು. ಚಂದಿಲ ಆಕಾಶದಲ್ಲಿ ಇರುತ್ತಾನೆ. ಚಂದಿಲನ್ನು ನೋಡ್ಲಿಕ್ಕೆ ದುಂದಾಗಿ ಇರುತ್ತಾನೆ. ದುಂದಾಗಿ ಇರುತ್ತಾನೆ. ಚಂದಿಲನು ಹುಣ್ಣಿಮೆ ದಿವಸ ತುಂಬಾ ಬೆಳಕನ್ನು ಕೊಡುತ್ತಾನೆ. ಆದರೆ ಹುಣ್ಣಿಮೆ ದಿವಸ ನಾಯಿಗಳೆಲ್ಲವೂ ಒಟ್ಟಾಗಿ ಚಂದ್ರನನ್ನು ನೋಡಿಕೊಂಡು ಎಂದು ಬೋಗಿರುತ್ತವೆ. ನಾಯಿ ಒಂದು ಸಾಕು ಪ್ರಾಣಿ. ನಾಯಿಗೆ 4 ಕಾಲು ಇರುತ್ತದೆ, 2 ಕಿವಿ ಇರುತ್ತದೆ, ಒಂದು ಬಾಲ ಇರುತ್ತದೆ. ಕಿತ್ತನ ತಪ್ಪಾಲೆ ತಿಮ್ಮಯ್ಯನಿಗೆ. ಆಯ್ತಾ? ನಿನ್ ನಾಯಿ ಸಹಸ್ರನಾಮ ನಂದಾಯ್ತು. ನಾ ಬುದ್ಧಿವಂತ. ನಾನು ಬತ್ತೆ ನಿಮ್ಮೊತ್ತಿಗೆ. ನೀ ಬರ್ಬಾರ್ದು. ನಾ ನಿಮ್ಮೊತ್ತಿಗೆ ಬತ್ತೆ. ಈ ಪ್ರದೇಶಕ್ಕೆ ನೀ ಬರ್ಬಾರ್ದು. ಯಾರು ಹೇಳಿದ್ದು? ಒಂದ್ ಕಾಲದಲ್ಲಿ ಒತ್ತಿಗೆ ಈ ಪ್ರದೇಶದಲ್ಲಿ ತಿರ್ತಿತ್ ಮೇಲೆ ತಿಬ್ಲು ಹೊತ್ತು ಎಂತಲ್ಲ ವೀಲ ಬದ್ಲಾ. ನೋಡು, ಈ ಪ್ರದೇಶ ಯಾವ್ದು ಹೇಳು? ಯಾವುದು? ಇದು ಹೆಣ್ಣು ಮಕ್ಕಳಿಗಾಗಿ ಮೀಸಲಿಟ್ಟ ಪ್ರದೇಶ. ಓ, ಇಲ್ಲಿ ಹೆಣ್ಮಕ್ಳನ್ನ ಮಾತ್ರ ಮೀಸೂಡ, ಗಂಡಸ್ಲಿಗೆ ಬರ್ಲಿಕ್ಕಿಲ್ವಾ? ನೋಡಿ, ಎಲ್ಲದ್ರಲ್ಲೂ ನಿಮ್ ಹೆಣ್ಮಕ್ಳಿಗೆ ಅನುಕೂಲ. ನೋಡಿ, ಗಂಡಸ್ಲಿಗೆ ಅಂತದ್ದು ಇಲ್ಲ. ತಿಂಗಳಿಗೆ 2 ಸಾವಲವೂ ನಿಮ್ಗೆ, ಎಲ್ಲಿಂದಲ್ಲಿ ಬೇಕೋ ಅದು ಹೋಗ್ಲಿಕ್ಕೆ ಉಚಿತ ಪ್ರಯಾಣವೂ ನಿಮ್ಗೆ. ನೋಡಿ, ಹಣ ಕೊಟ್ಟ ಗಂಡಸ್ಲು ನೇತಾಡ್ಕೊಂಡು ಹೋಗುದು, ದೊಡ್ಮುಕ್ತಿರ್ಗು ಹೆಂಗಸ್ರು ಕೂತ್ಕೊಂಡು ಹೋಗುದು. ಹಾಗಾದ್ರೆ ಗಂಡಸ್ಲಿಗೆ ಅಂತದ್ದು ಇಲ್ವಾ? ಹಾಗಲ್ವಾ? ಮತ್ತೆ ಹೇಗೆ? ಮಹಿಳೆಯರೆಲ್ಲ ಮುಂದೆ ಬರ್ಲಿ ಅಂತೇಳಿ ಹಾಗೆ ಮಾಡಿರೋದು. ಹೀಗೆ ತಿರ್ಸು. ಇದೆಲ್ಲ ಬೇಗ ಗೊತ್ತಾಗ್ತದೆ ನಿನಗೆ. ನೀನ್ ಬರ್ಬಾರ್ದು. ಗೊತ್ತೇ ಬೇಡ. ನಾ ಬತ್ತೆ. ನಾವು ನೀವೆಲ್ಲ ಹೋದ್ರು ಈ ಮಾವನ ಮಗ ತಿಮ್ಮಯ್ಯ ಹಿಂದೆ ಬರು. ಇಲ್ಲಿ ಶನಿ ಪುಂಟು. ಹೌದು. ಎಂತದ್ದು ಮಾಡುದು? ಒಂದು ಉಪಾಯ ಮಾಡುವ. ತಿಮ್ಮ, ನೀ ನಿಜವಾಗಿ ಬುದ್ಧಿವಂತನೇ. ನಾ ಬುದ್ಧಿವಂತನ ದಡ್ಡ ಅಲ್ಲ. ಅದೇ ಹೇಳಿದ್ದಲ್ಲ, ನೀ ಬುದ್ಧಿವಂತನೇ. ಮತ್ತೆ ನಾನು ನಿಮ್ಮನ್ನು ಪರೀಕ್ಷೆ ಮಾಡಿದ್ದ. ಮತ್ತೆ ಊರಿನವರೆಲ್ಲ ಹೇಳುದಿಲ್ವಾ ನೀ ದಡ್ಡ ಅಂತ? ನಮ್ಗೆ ಗೊತ್ತಿಲ್ವಾ? ಊರಿನವರಿಗೆಲ್ಲ ಗೊತ್ತಾಗುದು ಬೇಡವಾ? ನೀನು ಬುದ್ಧಿವಂತ. ಇದು ತಿಮ್ಮ, ನೀನ್ ಎಷ್ಟು ಚಂದ. ಮತ್ತೆ ಹೌದಾ ತಿಮ್ಮ, ನಾವು
ನಿನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತ ಮನಸ್ಸುಂಟು, ಆದ್ರೆ ಅಲ್ಲಿ ಹೆಚ್ಚು ಜಾಗ ಇಲ್ಲ. ಹೌದು. ಹೌದೌದು. ಹಾಗಾಗಿ ನೀನು ಜಾಗದಿಂದ ಹೊರಗೆ ಇರು. ನಾನಾ ನೀ ಜಾಗದಿಂದ ನಾವು ಒಳಗಿರ್ತೀವಿ, ನೀವು ಹೊರಗೆ ಇರು. ನಾವ್ ಒಳಗ್ ಬಂದ್ರೆ ನೀವು ಹೊರಗೆ ಬರ್ತೀಯಾ? ಹೌದೌದು, ನೀವು ಒಳಗೆ ಬಂದ್ರೆ ನಾವು ಹೊರಗೆ ಹೋಗ್ತೇವೆ. ಆಯ್ತಣ್ಣ. ಇದು ನಾವು ನೀರಾಟ ಆಡುವಾಗ ನೋಡು, ಈ ಆಭರಣ ಎಲ್ಲ ಒದ್ದೆ ಆಗುದಿಲ್ವೇನಾ? ಮತ್ ನೀರಾಟ ಯಾಕೆ ಹಾಕ್ಲಿ, ಮುಂದಾಟ ಅದಿ. ನಾವು ನೀರಾಟ ಬಂದಲ್ಲ, ಹಾಗಾಗಿ ನೀರಾಟ ಆಡ್ಲಿಕ್ಕೆ ಬಂತು. ಒಂದ್ ಜಾಗ ಹತ್ರ ಬಂದಾಗ ಮಣ್ಣಾಟ ಬೇಡವಾ? ಒಂದು ಜಾಗಕ್ಕೋಸ್ಕರ ಎತ್ತೆಲ್ದ ಆಟ ಹಾಕ್ಲಿಕ್ಕೆ ಉಳಿದಿದ್ದೇನೆ. ಮಾಡ್ಬೇಕಲ್ಲ ಮರೆ. ಆಟದಲ್ಲ ನಮ್ಮ ಮಾತು. ನೋಡು, ಈ ಆಭರಣ ಒದ್ದೆ ಆದ್ರೆ ಮತ್ತೆ ಹಾಳಾಗುದಿಲ್ಲ. ಈ ಆಭರಣ ಒದ್ದೆ ಆದ್ರೆ ಏನ್ ತೊಂದರೆ ಇಲ್ಲ. ಈ ಆಭರಣ. ಹೌದು. ಮತ್ತೆ ಹಾಗಾಗಿ ನೋಡಿ, ಈ ಆಭರಣ ನೀ ಕಾಯ್ತಾ ಇರ್ಬೇಕು. ಆಯ್ತು. ನಿನಗೆ ನಾಯಿ ಅಂದ್ರೆ ಇಷ್ಟ ಅಲ್ವಾ? ನಾನು ಮಾತ್ರ ಕಾಯುದಲ್ಲ, ನಾಯಿಯು ಮನೆಯನ್ನು ಕಾಯ್ತದೆ. ನಾಯಿ ಒಂದು ತಾಕು ಪ್ರಾಣಿ, ನಾಯಿಗೆ 4 ಕಾಲು. ಹಿಡ್ಕೊಳ್ಳ ಇದನ್ನ. ಗೊತ್ತಾಯ್ತಾ? ನೀರಾಟ ಆಡಿ ಬರುವಾಗ ಇಲ್ಲೇ ಇರು ನೀನು. ನಾಟಿನ ಕಾಯ್ತದೆ. ಯಾರಾದ್ರೂ ಬಂದ್ರೆ ಕೂಗಿ ಹೇಳು. ಆಯ್ತು. ನಾಯಿಯಾಗಿ ಕೂಗಿ ಹೇಳು.